Okay. ಯಾರಪ್ಪ ಇವಳು? See, the point is ಏನು ಮಧ್ಯಾಹ್ನ 1:30 ಆಗಿದೆ. ಎಲ್ರಿಗೂ ಹೊಟ್ಟೆ ಹಸಿವಾಗ್ತಿದೆ. No. ನಾವು ಮಾತ್ರ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಲ್ಲ, ಇವ್ರ ಸ್ಟಮಕಲ್ಲೂ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ತಾ ಇದೆ ಅಂತ ಗೊತ್ತು. ವೆಲ್ಕಮ್ ಬ್ಯಾಕ್. ಎರಡನೆಯ ದಿನ. Yes. ಈ ಶ್ರುತಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ಇವತ್ತಿನ ಸ್ಟಾರ್ ಸವಿರುಚಿ ಕಾರ್ಯಕ್ರಮದಲ್ಲಿ ಯಾರ ಕೈ ರುಚಿ ಟೇಸ್ಟ್ ಮಾಡ್ತೀವಿ ಅಂತ ನೋಡ್ಬೇಕು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಕೈ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಯಾರು ಇವತ್ತು ಬರ್ತಾ ಇದಾರೆ ಶ್ರುತಿ? ಸೊ ಈಗ ನಾವು ಡ್ಯಾನ್ಸ್ ಮಾಡ್ತಿದ್ವಲ್ಲ, ಸೊ ನನ್ನ ಡ್ಯಾನ್ಸಿಂಗ್ ಡೇಸ್ ಇಂದಾನೆ ಗೊತ್ತಿರೋ ಒಂದು ಒಳ್ಳೆ ಫ್ರೆಂಡು, ಅಮೇಸಿಂಗ್ ಡಾನ್ಸರ್. Okay. ಅಂಡ್ ಈಗ ಕೂಡ ಶಿ ಇಸ್ ಆಲ್ಸೋ ಸ್ಟಾರ್ಟೆಡ್ ಆಕ್ಟಿಂಗ್. ಸೊ ಅವಳ ಡೆಬ್ಯೂ ಸಿನಿಮಾದಲ್ಲೇ ನಾನು ಕೂಡ ಆಕ್ಟ್ ಮಾಡಿದ್ದೀನಿ. ಸೊ ಒಟ್ಟೊಟ್ಟಿಗೆ ಆಕ್ಟ್ ಮಾಡ್ತಾ ಇದೀವಿ ಮೂವಿ ಅಂತ ಸಿನಿಮಾದಲ್ಲಿ. ಅವ್ರ ಹೆಸರು ಜಾನ್ವಿ ಜ್ಯೋತಿ. ಸೊ ಜಾನ್ವಿ ಜ್ಯೋತಿನ ವೆಲ್ಕಮ್ ಮಾಡ್ಕೊಳ್ಳೋಣ ಸ್ವೀಟ್ ಆಗಿ. ವೆಲ್ಕಮ್ ಜಾನ್ವಿ. ಡಬಲ್ ಹೆಸರು, ಸೊ ಡಬಲ್ ರೆಸಿಪಿನಾ? ಇಲ್ಲ, ಒಂದೇ ರೆಸಿಪಿ. ಓಕೆ, ಬಟ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಸೊ ವೆಲ್ಕಮ್ ಟು ದ ಶೋ ಜಾನ್ವಿ ಜ್ಯೋತಿ ಅವರಿಗೆ. ವಾಟ್ ಸ್ಪೆಷಲ್ ಡಿಶ್ ಆರ್ ಯು ಗೋಯಿಂಗ್ ಟು ಕುಕ್ ಫಾರ್ ಅಸ್? ಇಟ್ ಇಸ್ ನಾಟ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲರೂ ದಿನ ಯೂಸ್ ಮಾಡೋಂಥದ್ದು. ಇಟ್ಸ್ ಮಶ್ರೂಮ್. ಸೊ ಐ ಆಮ್ ಗೋನ್ ಪ್ರಿಪೇರ್ ಮಶ್ರೂಮ್ ಪಲಾವ್. ಐ ಗೆಸ್ ಶ್ರುತಿ ಲವ್ಸ್ ಮಶ್ರೂಮ್, ಸೊ ಐ ಜಸ್ಟ್ chose this. ಬಟ್ ಇಟ್ ವಿಲ್ ಸ್ಟಿಲ್ ಬಿ ಸ್ಪೆಷಲ್. ಯಾಕೆ ಅಂತ ಕೇಳಿ. ಯಾಕೆ? ನಿಮ್ ಕೈ ರುಚಿ ಎಲ್ಲರ ಕೈಯಲ್ಲೂ ಇರಲ್ವಲ್ಲ. ಸೊ ಮಶ್ರೂಮ್ ಪುಲಾವ್ಗೆ ಬೇಕಾಗಿರೋ ಸಾಮಗ್ರಿಗಳು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಒಂದು ರೌಂಡ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. 1 ಕಪ್ ಆಲೂಗೆಡ್ಡೆ ಪೀಲ್ ಮಾಡಿರೋದು ಮತ್ತೆ ಕಟ್ ಮಾಡ್ಕೊಂಡಿರೋದು, ಆಮೇಲೆ 2 ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಅದು 2 ಸ್ಪೂನ್ ಯೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಮಶ್ರೂಮ್ಸ್ ಲೈಕ್ 200 ಗ್ರಾಮ್ ಮಶ್ರೂಮ್ಸ್ ಚಾಪ್ ಇಂಟು ಮೀಡಿಯಂ ಸ್ಲೈಸಸ್. ಸರಿ. ಆಮೇಲೆ 1 ಬೌಲ್ ಅಕ್ಕಿನ ನೆನ್ಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಾ? ಏನ್ ರಾತ್ರಿ ನೆನ್ಸಿಡ್ಬೇಕಾ? ಇಲ್ಲ, ಒಂದು 15 ನಿಮಿಷ ಪ್ರಿಪೇರ್ ಮಾಡಕ್ಕಿಂತ ಮುಂಚೆ ನೆನ್ಸಿ. ಓಕೆ. ಆಮೇಲೆ 2 ಪೆಂಚು ಅರ್ಶಿನ, ಪಿಂಚ್ ಅರ್ಶಿನ, ಆಮೇಲೆ ಏಲಕ್ಕಿ, ಉಪ್ಪು ರುಚಿಗೆ, ಆಮೇಲೆ ಗರಂ ಮಸಾಲ, ತುರ್ದಿರೋ ತೆಂಗಿನಕಾಯಿ, ಕೊಬ್ಬರಿ ಅದೊಂದು ಅರ್ಧ ಸಾಕಲ್ಲ, ಅರ್ಧ ಕಪ್ಪು. ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಆಮೇಲೆ ಕಾಳು ಮೆಣಸು, ಓಕೆ, ಪೀಸ್ ಬಟಾಣಿ 1 ಕಪ್ಪು, ಆಮೇಲೆ 1 ಆನಿಯನ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು, ಆಮೇಲೆ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಪಾಪ ಕರ್ಬೇವು. ಕರ್ಬೇವು ಅದು ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಫಸ್ಟ್ ಎಲ್ಲಿಂದ ಏನ್ ಮಾಡ್ಬೇಕು? ಇವಾಗ ನಮ್ ಹೆಲ್ಪ್ ತಗೊಳ್ಳಿ ನೀವು, ಬಿಕಾಸ್ ಬೋತ್ ದ ಶ್ರುತೀಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಕುಕಿಂಗ್. ನಾವು ಸೂಪರ್ ಪಾ. ಐ ನೋ ಶ್ರುತಿ ಇಸ್ ಅ ವೆರಿ ಗುಡ್ ಕುಕ್. ಎಣ್ಣೆ ಎಷ್ಟು ಹಾಕ್ತಾ ಇದೀರಾ? 2 ಸ್ಪೂನ್ಸ್. ಓಕೆ, ಎಷ್ಟು ಬೇಕಷ್ಟು ಹಾಕೋಬಹುದು ಇಷ್ಟ ಆದವ್ರಿಗೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 2 ಸ್ಪೂನ್ಸ್ ಅನ್ನ ಹಾಕಿ ಬಿಸಿ ಆಗಕ್ಕೆ ಬಿಟ್ಬಿಡೋಣ ಅದನ್ನ. ಫಸ್ಟ್ ಬಂದು ಚಕ್ಕೆ ಲವಂಗ ತಗೋಬೇಕು. ಓಕೆ, ಒಂದ್ ವಿಷಯ ಗೊತ್ತಾ ನಿಮ್ಗೆ? ಇನ್ನೊಂದು, ಮೇಡಮ್ ಡಾಕ್ಟರ್ ಕೂಡ, ಡೆಂಟಿಸ್ಟ್. ಅಂದ್ರೆ ಪರವಾಗಿಲ್ಲ, ಇವ್ರು ಮಾಡೋ ಅಡ್ಗೆ ಟ್ರೈ ಮಾಡ್ಬಿಟ್ಟು ವಿ ಕ್ಯಾನ್ ಗೋ ಬ್ಯಾಕ್ ಟು ಹರ್ ಅಲ್ವಾ? ಅಲ್ಲಿಗೇನು ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಹೊಟ್ಟೆಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ಸೊ ಚಕ್ಕೆ ಲವಂಗ ಚೂರ್ ಹಾಕ್ಬೇಕಲ್ಲ? ಸ್ವಲ್ಪ ಸುಮ್ನೆ ಒಂದು ಟೇಸ್ಟ್ಗೆ. ಆಮೇಲೆ ಈರುಳ್ಳಿ 1 ಕಪ್ ಈರುಳ್ಳಿ. ಫಿಶ್ ಅಂತ ಶಬ್ದ ಬರಬೇಕು. ಕರೆಕ್ಟ್. ಇದು 1 ಕಪ್. ಕಮ್ ಆನ್, ಡು ಇಟ್ ಶ್ರುತಿ. ನನಗೆ ಇದೇ ಕೆಲಸ ಆಗೋಯ್ತಿಲ್ಲ. ಇದು ಇವಾಗ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಬೇಕಾ? ಇಲ್ಲ, ಆ ಥರ ಏನಿಲ್ಲ. ಅದಕ್ಕಿಂತ ಮುಂಚೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡ್ತೀನಿ. ಓಕೆ. ಸೊ ಅದೆಲ್ಲ ಸ್ವಲ್ಪ ಬ್ರೌನ್ ಆಗೋ ತನಕ. ಓಕೆ, 2 ಸ್ಪೂನ್ ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ಬೇಕು. ಎಸ್. ಓಕೆ, ಮುಂದೆ ಅದು ಸ್ವಲ್ಪ ಫ್ರೈ ಆಗಲಿ. ಸ್ಮೆಲ್ ಬರುತ್ತೆ ಒಂಥರ. ಸೊ ಆಗ್ಲೇ ಏಲಕ್ಕಿ ಹಾಕೋದು ಮರ್ತೋದೆ. ಸೊ ಈಗ ಹಾಕಿದ್ರು ಏನಾಗಲ್ಲ. 3 ಏಲಕ್ಕಿ ಹಾಕಿದ್ದೀರಾ? ಹಂಗೆ ಫುಲ್. ಸರಿ, ಅದು ತೆಗ್ದು ಹಾಕಿದ್ರೆ ಜಾಸ್ತಿ ಫ್ಲೇವರ್ ಬರುತ್ತೆ, ಬಾಯ್ ಸಿಗುತ್ತೆ. ಇವಾಗ ಮಶ್ರೂಮು, ಮತ್ತೆ ಗ್ರೀನ್ ಪೀಸ್, ಬಟಾಣಿ ಕಾಳು. ಸೊ ಅರ್ಧ ಮಶ್ರೂಮು, ಬಟಾಣಿ ಎರಡನ್ನೂ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದು ಕುಕ್ಕರ್ ಚಿಕ್ಕದಾಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡು. ತುಂಬಾ ಇಷ್ಟ. ಸಾಕು. ಆಮೇಲೆ ಟೊಮ್ಯಾಟೊ. ಸೊ ಇಲ್ಲಿವರೆಗೆ ನಾವು ಈರುಳ್ಳಿ ಹಾಕಿದ್ವಿ, ಟೊಮೆಟೊ ಹಾಕಿದ್ವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ, ಪೊಟೆಟೋನು ಹಾಕಿದ್ವಾ, ಆಲೂಗಡ್ಡೆ ಹಾಕಿದೀವಿ, ಮಶ್ರೂಮು, ಬಟಾಣಿ ಹಾಕಿದೀವಿ. ಅಂಡ್ ಹೆಸರಿಗೆ ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ. ಎಸ್. ಒಂಚೂರು ಎಣ್ಣೆ ಬೇಕಾ? ಸಾಕು.
ಎಷ್ಟು ಸೊ ಅಕ್ಕಿ ಹಾಕ್ತಾ ಇದೀವಿ ಇಲ್ಲಿ? ಆಕ್ಚುಲಿ 1 ಗ್ಲಾಸ್ ಹಾಕಿದ್ರೆ ಸಾಕು ಒಂದ್ glass. ಒಂದೇ ನಿಮಿಷ ಒಂದು ಪ್ಲೇಟ್ ಕೊಡ್ಲಾ ನಿಂಗೆ? ಎಸ್. ನನಗೆ ಅನ್ಸುತ್ತೆ ಶ್ರುತಿಗೆ ಕುಕಿಂಗ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಹೌದು ಅಲ್ವಾ? ಅವರು ನನಗೆ ಸ್ಟಾರ್ ಸವಿರುಚಿ ಕಿಚನ್ ತುಂಬಾನೇ ಇಷ್ಟ. ನನಗೆ ಕಿಚನ್ ಬೇಕು. ನಿನಗೆ ತುಂಬಾ ಬೇಗ ಲವ್ ಆಗತ್ತೆ ಅನ್ಸತ್ತಮ್ಮ. ಕಾಲೇಜ್ ಸೆಕೆಂಡ್ ಡೇ ಚೆನ್ನಾಗಿ ಜ್ಞಾಪಕ ಇದೆ. ಪಾಪ ಯಾವ್ದೋ ಒಂದು ಹುಡುಗ ಲವ್ ಲೆಟರ್ ಕೊಟ್ಟ. ಲವ್ ಆಗಿಲ್ಲ ನನಗೆ, ಬಟ್ ಅವ್ನು ಅನ್ಕೊಂಡಿದ್ದು ನಿನಗೆ ಲವ್ ಆಗಿದೆ ಅಂತ ತಾನೆ? ಹೌದು. ಅದು ನಾನು ತುಂಬಾ ಸ್ವೀಟ್ ಆಗಿ, ನನಗೆ ಒಂದು ಪ್ರಾಬ್ಲಮ್ ಇದೆ ಶ್ರುತಿ, ನನಗೆ ನೋ ಹೇಳಕ್ ಇಷ್ಟ ಇಲ್ಲ. ನೋ ಹೇಳಕ್ ಇಷ್ಟ ಇಲ್ಲ. ಐ ಕ್ಯಾನ್ ನಾಟ್ ಸೇ ನೋ. ವೇಟ್, ಸೊ ಯಾರ್ಯಾರು ನೋಡ್ತಾ ಇದೀರೋ ಮಹಾಜನಗಳೇ, ಶ್ರುತಿಗೆ ಐ ಲವ್ ಯು ಅಂತ ಹೇಳಿದ್ರೆ ಅವ್ಳು ಎಸ್ ಅಂತಾನೆ ಹೇಳೋದು. ಈಗಲ್ಲ, ಆಗಿನ ಕಾಲ. ಸೊ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದೀನಿ ಈಗ. ಓಕೆ, ಅಯ್ಯೋ, ಇದನ್ನು ಗ್ಲಾಸ್ ಹಾಕೋಬೇಕು. ಇಟ್ ಶುಡ್ ನೈಸ್ಲಿ ಗೆಟ್ ರೋಸ್ಟೆಡ್ ಫ್ರೈ. ಅದು ಉದ್ರ ಆಗುತ್ತೆ. ಉದ್ರುದ್ರ. ಇವಾಗ ನೀನ್ ಹೇಳಮ್ಮ, ಸೈಡ್ ಬೈ ಸೈಡ್ ಹೇಳು ನಿನ್ ಕಥೆನ. ಸೊ ನನಗೆ ನೋ ಹೇಳಕ್ ತುಂಬಾ ಕಷ್ಟ. ಸೊ ಅವ್ನು ಬಂದಾಗ ತುಂಬಾ ಸ್ವೀಟ್ ಆಗಿ ಒಂದು ಲೆಟರ್ ಕೊಟ್ಟ. ನಾನು ಫಸ್ಟ್ ಡೇ ಕಾಲೇಜ್ ಬೇರೆ, 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಫಸ್ಟ್ PU ಫಸ್ಟ್ ಡೇ ಕಾಲೇಜ್. ಓಕೆ, ತುಂಬಾ ಸ್ವೀಟ್ ಆಗಿ ಬಂದು ಲೆಟರ್ ಕೊಟ್ಟಿದ್ದಾನೆ. ನಾನು ಅವ್ನು ನೋಡಿದ್ದೇನೆ, ಅವ್ನು ನನ್ನ ಐ ಲವ್ ಯು ಅಂತ ಹೇಳಿದ್ದಾನೆ. ಅದೇ ಓಕೆ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೀನಿ. ಅವನಿಗಂದ್ರೆ ಖುಷಿ. ನನ್ನ ಫ್ರೆಂಡ್ಸ್ ಎಲ್ಲ ಆಮೇಲೆ ಹೇಳ್ತಾರೆ ದಟ್ ಓ ಫುಲ್ ಎವ್ರಿ ಒನ್ ಸ್ಟಾರ್ಟೆಡ್ ಲೈಕ್ ಸೇಯಿಂಗ್ ಓ ಮಚ್ಚಾ ಒಪ್ಕೊಂಡ್ಬಿಟ್ಲು ಅಂಡ್ ಇದು ಅದು ಅಂತ. ಇನ್ ಏನ್ ಮತ್ತೆ ಯಾರಾದ್ರು ಓಕೆ ಅಂತಾರ ಲೆಟರ್ ತಗೊಂಡ? ನಾನು ಏನ್ ಹೇಳಿದೆ, ನಾನು ನೋ ಅಂತೂ ಹೇಳಲಿಲ್ಲ. ಬಟ್ ದಟ್ ಇಸ್ ಮೀನ್ ಒಪ್ಪಿಗೆ ಅಂತ. ಓಕೆ ಇಸ್ ಒಪ್ಪಿಗೆ ಓನ್ಲಿ. ಓಕೆ ಇಸ್ ನಾಟ್ ಒಪ್ಪಿಗೆ. ಓಕೆ ಒಪ್ಪಿಗೆನಾ? ಒಪ್ಪಿಗೆನೆ. ದೇರ್ ಯು ಗೋ. ಯಾರು ಐ ಲವ್ ಯು ಅಂದ ತಕ್ಷಣ ಓಕೆ ಅಂತಾರ. ಶ್ರುತಿ, ಸರಿ ಸಾರಿ, ನನಗೆ ಇದರೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ. ನಿಮ್ಮಿಬ್ರು ಅಷ್ಟು. ಹೌದು. ಇದಕ್ಕೆ 2 glasses ವಾಟರಾ? ಪರ್ಫೆಕ್ಟ್. ಬಿಕಾಸ್ 1 ಗ್ಲಾಸ್ ಅಕ್ಕಿ ಹಾಕಿದ್ವಲ್ಲ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಓಕೆ, ಆ ಹುಡುಗ ಪಾಪ ಎಲ್ಲಿದಾನೋ, ಏನ್ ಮಾಡ್ಕೊಂಡಿದಾನೋ, ಮದ್ವೆ ಆಗಿದ್ಯೋ ಇಲ್ವೋ? ಚಿಲ್ಲಿ ಹಾಕ್ತಾ ಇದ್ದೇನೆ. ಹಾಕಿ ಹಾಕಿ ಹಾಕಿ. ಚೆನ್ನಾಗಿ ಹಾಕಿ ಚಿಲ್ಲಿ. ನಾವು ಹಾಕ್ಬೇಡಿ ನೀವು. ನಾವು ಅದೇ ಕೆಲಸ ಮಾಡ್ತಾ ಇರೋದು, ಚಿಲ್ಲಿ ಹಾಕ್ತಾ ಇದೀವಿ ಇಲ್ಲಿ. 1 ಪಿಂಚ್ ಅರ್ಶಿನ, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಯಾವಾಗ್ಲೂ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಭಯ ಆಗತ್ತೆ. ಅಂದಾಜಲ್ಲಿ 1.5 ಸ್ಪೂನ್ಸ್, 1.5 ಸ್ಪೂನ್ ಉಪ್ಪು ಶುಡ್ ಬಿ ಗುಡ್ ಅಂತ ಅನ್ಸುತ್ತೆ ನನಗೆ. ಸ್ಟಾರ್ ಸವಿರುಚಿ ಹೆಂಗೆ ಗೊತ್ತಾ? ವೆರಿ ರಾಂಗ್ ಟೇಸ್ಟಿಂಗ್ ಟೆಕ್ನಿಕ್. ನೀ ತೋರ್ಸಮ್ಮ ಶ್ರುತಿ, ಯು ಪ್ಲೀಸ್ ಡೆಮಾನ್ಸ್ಟ್ರೇಟ್. ಉಪ್ಮಾ ಬಿಟ್ ಮಾಡು. ಓ, ಇಲ್ಲಿ ಹಾಕೋತೀರಾ ನೀವು? ಇಲ್ಲಿ ಹಾಕೊಂಡು ಸ್ಪೆಷಲ್ ಸ್ಟೈಲ್. ಸಿ ಅವಾಗ ಕರೆಕ್ಟ್ ಆಗಿರತ್ತೆ. ಇನ್ನೊಂದ್ ಚೂರ್ ಖಾರ ಆಗ್ಬಹುದು. ಇದು ಹಾಕ್ತೀನಿ, ಗರಂ ಮಸಾಲ ಹಾಕ್ತೀನಿ. ಓಕೆ, ಎಷ್ಟು ಗರಂ ಮಸಾಲ? 1/2 ಸ್ಪೂನ್ ಇಲ್ಲ 1 ಸ್ಪೂನ್. 1 ಸ್ಪೂನ್ ಗರಂ ಮಸಾಲ. ಓಕೆ, ಚಿಕ್ಕ ಸ್ಪೂನ್, ಯಾ ಟೀ ಸ್ಪೂನ್. 1 ಟೀ ಸ್ಪೂನ್. ತೆಂಗಿನಕಾಯಿ ಹಾಲಿದ್ರೆ ಚೆನ್ನಾಗಿರುತ್ತೆ. ಹಾಲು ಇಲ್ಲಾಂದ್ರೆ ತುರಿ ಹಾಕೋಬಹುದು. ಸೊ ಎಲ್ಲ ಆಯ್ತು ಅನ್ಸುತ್ತೆ. ಓಕೆ, ಸೊ ವಿಜಿಲ್. ಓಕೆ, ಎಷ್ಟು ವಿಸಿಲ್ ಬರ್ಬೇಕು? 1 ವಿಜಿಲ್ ಬಂದ್ರೆ ಚೆನ್ನಾಗಿರುತ್ತೆ. 2. ಸೊ ನೀವು ಬೇಕು ಅಂದ್ರೆ ತೆಂಗಿನಕಾಯಿ ಹಾಲು ಹಾಕಿ, ಬಟ್ ಇವರು ತುರಿ ಹಾಕಿದ್ರು. ದೊಡ್ಡ ಮಾಡಿದೆ. ಸೊ ನಾವು ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಟು ಗೆಟ್ ಕುಕ್ಡ್. ಎಸ್, 5 ಮಿನಿಟ್ಸ್. ನಾವು ಡ್ಯಾನ್ಸ್ ಮಾಡೋಣ. ಬರೀ ಡಾನ್ಸು. ತಿಂತಾ ಇದ್ದೀವಿ, ಮತ್ತೆ ಫಿಟ್ನೆಸ್ ಬೇಡವಾ? ಫಸ್ಟ್ ಈ ಫಿಟ್ನೆಸ್ ಹುಚ್ಚು ಎಲ್ಲಿಂದ ಶುರು ಆಯ್ತು? ಈ ಡಾನ್ಸ್ ಮಾಡ್ಬೇಕು ಅನ್ನೋ ಹುಚ್ಚು ಎಲ್ಲಿಂದ ಶುರು ಆಯ್ತು ಶ್ರುತಿಗೆ? ನನಗೆ ಐ ಥಿಂಕ್ ಚಿಕ್ಕ ವಯಸ್ಸಿಂದ, ನಾನು ನೆನ್ನೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದಾನೇ ಕ್ಲಾಸಸ್ಗೆ ಹಾಕಿದ್ರು. ಅಂಡ್ ಕಾಲೇಜ್ ಆಗ್ಲಿ ಸ್ಕೂಲಲ್ಲಾಗ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಗಿರೋದ್ರಿಂದ ತುಂಬಾ ಆಪರ್ಚುನಿಟೀಸ್ ಇತ್ತು ಡಾನ್ಸ್ ಮಾಡಕ್ಕೆ. ಅಂಡ್ ಐ ಥಿಂಕ್
ಹೆಂಗಿರುತ್ತೆ ಇಲ್ ಬಿ ಎಕ್ಸೈಟಿಂಗ್. ಸ್ಟಾರ್ಸ್ ಜೊತೆ ನಾವು ಡಾನ್ಸ್ ಮಾಡ್ತಿದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್, ಅವ್ರು ನಮ್ಮ ಜೊತೆ ಮಾತಾಡ್ಸಿದ್ದಾರೆ, ನಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಿದ್ದಾರೆ. ಇದುವರೆಗೂ ನಾವು ಯಾರ ಜೊತೆ ಯಾವ ಸ್ಟಾರ್ ಜೊತೆ ಡಾನ್ಸ್ ಮಾಡಿದ್ವಿ ಅವರೆಲ್ಲ ಅಷ್ಟೇ ಕೋಆಪ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಶ್ರುತಿ ಸ್ಟಾರ್ ಆದಮೇಲೆ ಆಫ್ಟರ್ ಲೂಸಿಯಾ ನಾನು ಡಾನ್ಸರ್ ಆಗಿ ಅವ್ರ ಜೊತೆ ಡಾನ್ಸ್ ಮಾಡಿದ್ದೆ. ಹೌದಾ? ಸೆಲೆಬ್ ದೇರ್ ಅಂಡ್ ಐ ಡಾನ್ಸ್. ಒಂದು ಆರ್ಟಿಸ್ಟ್ ಆದ್ಮೇಲೆ ಯು ಲರ್ನ್ ಓನ್ಲಿ ಒನ್ ಸೀಕ್ವೆನ್ಸ್, ಒಂದಿಷ್ಟು ಸಾಂಗ್ಸ್ ಮೆಡ್ಲೆ ಒಂದು ಸೀಕ್ವೆನ್ಸ್. ಡಾನ್ಸರ್ಸ್ ಆಗಿ ನಾವು ಒಂದು 10 ಸೀಕ್ವೆನ್ಸಸ್ ಕಲಿತೀವಿ ಆಲ್ ಟುಗೆದರ್. ಅಂಡ್ ಈ ಸೀಕ್ವೆನ್ಸ್ ಒಂದು 5 ನಿಮಿಷ ಇರುತ್ತೆ, ಅಂದ್ರೆ 50 ನಿಮಿಷದ ಒಂದು ಡಾನ್ಸ್ ಸೀಕ್ವೆನ್ಸ್ ಕಲಿತಾ ಇದೀವಿ. ಅದೆಲ್ಲ ತಲೆನಲ್ಲಿ ಇರುತ್ತೆ. ನಾವು ಮಿಸ್ ಹೊಡಿಯಬಾರ್ದು, ನಾವಂತೂ ಮಿಸ್ ಮಾಡಕ್ಕೆ ಚಾನ್ಸ್ ಇಲ್ಲ. ಆರ್ಟಿಸ್ಟ್ ಮಿಸ್ ಹೊಡೆದ್ರು ಓಕೆ, ವಿ ಕೆನಾಟ್ ಮಿಸ್ ಎನಿ ಸ್ಟೆಪ್. ಸೊ ಇಟ್ ಇಸ್ ನಾವು ಆಕ್ಚುಲಿ ಅಪ್ರಿಶಿಯೇಟ್ ಮಾಡಬೇಕು. ನಾವು ಹಿಂದೆ ಇರೋ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ ನ ಯೂಶಲಿ ನೆವರ್ ಅಪ್ರಿಶಿಯೇಟ್ ಮಾಡಿ. ದಟ್ಸ್ ಅ ವೆರಿ ದಟ್ ಆಲ್ವೇಸ್ ಸ್ಯಾಡನ್ಸ್ ಮೀ ಅ ಲಾಟ್. ಎಲ್ರಿಗೂ ಆ ಎನರ್ಜಿ ಕೊಡ್ತಾರಲ್ಲ, ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಹೈಲಿ ಕಮೆಂಡಬಲ್. ಸೊ ಐ ಥಿಂಕ್ ಆ ಒಂದು ಟ್ರಾನ್ಸಿಷನ್ ನಾನು ನೋಡಿದೆ. ಆ್ಯಂಡ್ ಟ್ರೀಟ್ಮೆಂಟ್ ಆಗಿರಲಿ, ರೆಸ್ಪೆಕ್ಟ್ ಆಗಿರಲಿ, ಮಾತಾಡ್ಸೋ ರೀತಿ ಆಗಿರಲಿ, ಎಲ್ಲ ಚೇಂಜ್ ಆಗುತ್ತೆ. ದ ಟ್ರಾನ್ಸಿಷನ್ ಫ್ರಮ್ ಬೀಯಿಂಗ್ ಅ ಡಾನ್ಸರ್ ಟು ಅನ್ ಆರ್ಟಿಸ್ಟ್. ಬಟ್ ಅದು ಐ ಥಿಂಕ್ ಪ್ರತಿ ಇಂಡಸ್ಟ್ರಿನಲ್ಲೂ ಇದೆ. ಸೊ ವೆನ್ ಯು ಆರ್ ಅ ಬ್ಯಾಕ್ ಗ್ರೌಂಡ್ ಡಾನ್ಸರ್, ಯಾವ್ದಾದ್ರು ನಟ ಬಂದು ಶ್ರುತಿ ಬ್ರಿಲಿಯಂಟ್ ಆಗಿ ಡಾನ್ಸ್ ಮಾಡಿದೆ ನೀನು, ಶಾಬಾಷ್ ಅಂತ ಹೇಳಿರೋದುಂಟಾ? ಎಸ್ ತುಂಬಾ ಸರಿ. ನನಗೆ ಮೇನ್ ಆಗಿ ಫಸ್ಟ್ ಟೈಮ್ ಶ್ರೀಮುರಳಿ ಸರ್ ಇದನ್ನ ಹೇಳಿದ್ದು. ಶ್ರೀಮುರಳಿ ಸರ್ ಜೊತೆ ಒಂದು ಶೋ ಮಾಡ್ತಿದ್ವಿ, ಇದು ಇಮ್ರಾನ್ ಸರ್ದಾರಿಯಾ ಸರ್ದು ಗ್ರೂಪಲ್ಲಿ. ಅಂಡ್ ಆ ಟೈಮಲ್ಲಿ ಶ್ರೀಮುರಳಿ ಸರ್ ಬಂದು ಫಸ್ಟ್ ನನಗೆ ಫಿಲ್ಮ್ ಆಫರ್ ಕೊಟ್ಟಿದ್ದೆ ಮುರಳಿ ಸರ್. ಹೌದಾ? ಸಿನಿಮಾ ಮಾಡ್ತೀಯಮ್ಮ ಅಂತ ಬಂದು ಕೇಳಿದ್ರು. ಓಕೆ. ಅವತ್ತು ನನಗೆ ಏನು 18 ವರ್ಷ, ಐ ವಾಸ್ ಒನ್ ಕುಟ್ಟಿ ಗರ್ಲ್. ಹ್ಞೂ ಸರ್ ಮಾಡ್ತೀನಿ ಅಂತ ಫುಲ್ ಎಕ್ಸೈಟ್ಮೆಂಟ್ ನನಗೆ. ಸೊ ಐ ಥಿಂಕ್ ದಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಿಟ್ರೆ ಬೋತ್ ಆಫ್ ಅಸ್ ಹ್ಯಾವ್ ವರ್ಕ್ಡ್ ವಿತ್ ಶಿವಣ್ಣ ಸರ್ ಅಲ್ವಾ? ಬೋತ್ ಹ್ಯಾವ್ ವರ್ಕ್ಡ್ ವಿತ್ ಶಿವರಾಜ್ ಕುಮಾರ್ ಸರ್. ಸೊ ಹಿ ಈಸ್ ಅನ್ ಅಮೇಜಿಂಗ್ ಪರ್ಸನ್. ಅವ್ರ ಎನರ್ಜಿ ಮಾಡೋಣ ಬಿಡಿ, ಹಿಡ್ಕೊಳ್ಳಿ ಮಾಡೋಣ ಬನ್ನಿ. ಸೊ ಒಂದಿಷ್ಟು ಕೆಲವೊಂದು ಆರ್ಟಿಸ್ಟ್ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಹೂ ಆರ್ ವೆರಿ ಎಂಥೂಸಿಯಾಸ್ಟಿಕ್. ಅವರು ಅಂಡ್ ಪುನೀತ್ ಸರ್ಸ್ ಎನರ್ಜಿ ಆನ್ ಸ್ಟೇಜ್ ಇಸ್ ಅಮೇಜಿಂಗ್. ಅವರು ಒಂದ್ ಸ್ಟೆಪ್ ಮಿಸ್ ಮಾಡಲ್ಲ. ಯೂಶಲಿ ಆರ್ಟಿಸ್ಟ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಯುವರ್ ಆರ್ಟಿಸ್ಟ್ ಕಮ್ ಸ್ಟ್ಯಾಂಡ್ ಹಿಯರ್, ನೀವ್ ಆರ್ಟಿಸ್ಟಾ, ಇಬ್ರು ಡಾನ್ಸರ್ಸ್ ಮುಂದೆ ಇರ್ತೀವಿ, ಸೊ ನೀವು ಕಾಪಿ ಹೊಡಿಬಹುದು. ಓ, ಆ ತರ ಎಲ್ಲ ಟೆಕ್ನಿಕ್ ಇದೆಯಾ? ಸೊ there are some of them who don't want that, who are really dedicated. ಅವರು ಈ ಸೀಕ್ವೆನ್ಸ್ ನ ಕರೆಕ್ಟ್ ಆಗಿ ಕಲ್ತು ನಾವು 100% ಮಾಡ್ತೀವಿ ಅಂತ. ಸೊ ಅಂತವ್ರು ತುಂಬಾ ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ಓಪನ್ ಮಾಡ್ಲಾ? ಎಸ್ ಪ್ಲೀಸ್. ಜಿಗಿ 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 ಜಿಗಿ